ನಿಮ್ಮ ಪರೀಕ್ಷೆಗೆ ಕೇವಲ 5 ದಿನಗಳು ಮಾತ್ರ ಬಾಕಿ ಇದೆ. ಹೈ ವೋಲ್ಟೇಜ್ ಟಾಪಿಕ್ಸ್ ಓದಿ ಹೈ ಸ್ಕೋರ್ ಮಾಡಬೇಕು ಅಂತಂದ್ರೂ ಟಾಪರ್ ಆಗ್ಬೇಕಂತಂದ್ರೂ ಈ ಟಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಓದಿದ್ದು ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಇಲ್ಲಿ ನೀವು ಎಷ್ಟು ಸಾರಿ ರಿವಿಷನ್ ಮಾಡಿದಿರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೇಲ್ ಆಗ್ತಾ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಕೈ ಸತ್ಯ ಅಂತ ಕೂಡ ಹೇಳ್ಬಹುದು. ಸೊ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ ಏನಂತಂದ್ರೆ, ಇನ್ನು ಸೆಕೆಂಡ್ PUC ಎಕ್ಸಾಮ್ ಇನ್ನು ಸ್ವಲ್ಪ ದಿನಗಳಲ್ಲಿ ನಡೀತಾ ಇದೆ. ತುಂಬಾ ಕಡಿಮೆ ಸಮಯ ಇರುವುದರಿಂದ ನಾವು ಹೆಚ್ಚು ಅಂಕಗಳನ್ನು ಯಾವ ರೀತಿಯಲ್ಲಿ ಗಳಿಸಬೇಕು ಅನ್ನೋದು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಈ ರೀತಿಯಲ್ಲಿ ಮಾಡಿದ್ರಿಂದ ನಮ್ಮ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಿಮ್ಮ ಪರೀಕ್ಷೆಗೆ ಕೇವಲ 5 ದಿನಗಳು ಮಾತ್ರ ಬಾಕಿ ಇದೆ. ನಾನು ಹೇಳ್ತಾ ಇರುವಂತಹ ಕೆಲವೊಂದು ಟಿಪ್ಸ್ ಗಳನ್ನು ನೀವು ಫಾಲೋ ಮಾಡಿದ್ದೆ ಆದಲ್ಲಿ ನೀವು 100% ಕೂಡ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಬಹುದು. ಸೊ ಟಿಪ್ ನಂಬರ್ 1, ಹೈ ವೋಲ್ಟೇಜ್ ಟಾಪಿಕ್ಸ್ ಓದಿ. ಫಸ್ಟ್ ಆಫ್ ಆಲ್ ನೀವು ಮುಖ್ಯವಾಗಿ ಓದಬೇಕಾದಂತ ಸಿಲೆಬಸ್ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನೀವು ಬ್ಲೂ ಪ್ರಿಂಟ್ ಅನ್ನು ನೋಡಿ. ಸೊ ಅದರಲ್ಲಿ ಬ್ಲೂ ಪ್ರಿಂಟ್ ನಲ್ಲಿ ಯಾವ ಒಂದು ಚಾಪ್ಟರ್ ಗೆ ಎಷ್ಟು ಅಂಕಗಳಿದಾವೆ ಅನ್ನೋದು ನೀವು ಫಸ್ಟ್ ಆಫ್ ಆಲ್ ನೋಡ್ಬೇಕಾಗಿದ್ದು. ಯಾವ ಚಾಪ್ಟರ್ ವೋಲ್ಟೇಜ್ ಜಾಸ್ತಿ ಇದೆ, ಯಾವ ಚಾಪ್ಟರ್ ಒಂದು ಮಾರ್ಕ್ಸ್ ಜಾಸ್ತಿ ಇದೆ, ಸೊ ಅದನ್ನು ನೀವು ಫಸ್ಟ್ ಆಫ್ ಆಲ್ ಓದ್ಬೇಕಾಗಿದ್ದು. ಯಾಕಂತಂದ್ರೆ ಎಕ್ಸಾಮ್ ಇನ್ನು ಕೆಲವೇ ದಿನಗಳು ಇರುವುದರಿಂದ ಪೂರ ಸಿಲೆಬಸ್ ಓದೋಕೆ ಈಗ ಟೈಮ್ ಮಾತ್ರ ಇರೋದಿಲ್ಲ. ಅದರಿಂದ ಹೈ ಸ್ಕೋರಿಂಗ್ ಚಾಪ್ಟರ್ಸ್ ಏನಿದೆ ಅದರ ಮೇಲೆ ಫೋಕಸ್ ಅನ್ನೋದು ನೀವು ಮಾಡಬೇಕಾಗಿದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಟಿಪ್ ನಂಬರ್ 2, ಮಾಡೆಲ್ ಕ್ವಶನ್ ಪೇಪರ್. ಸ್ನೇಹಿತರೆ, ನೀವು ಹೈ ಸ್ಕೋರ್ ಮಾಡಬೇಕು ಅಂತಂದ್ರೂ ಟಾಪರ್ ಆಗ್ಬೇಕಂತಂದ್ರೂ ಈ ಟಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಟಾಪರ್ ಆಗ್ಬೇಕಂತಂದ್ರೆ ಮಿನಿಮಮ್ ಒಂದು ಪ್ರೀವಿಯಸ್ 5 ರಿಂದ 10 ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ಮಾತ್ರ ನೀವು ಟಾಪರ್ ಆಗಲು ಸಾಧ್ಯ. ಎಕ್ಸಾಮ್ ನಲ್ಲಿ ಕೂಡ ಪ್ರೀವಿಯಸ್ ಕ್ವಶನ್ಸ್ ಅನ್ನು ರಿಪೀಟ್ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರಿಂದ ಮಾಡೆಲ್ ಕ್ವಶನ್ ಪೇಪರ್ ಅನ್ನೋದು ಪ್ರಾಕ್ಟೀಸ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 50% ಏನ್ ಕ್ವಶನ್ಸ್ ಅನ್ನು ತೆಗಿತಾರೆ ಈ ಮಾಡೆಲ್ ಕ್ವಶನ್ ಪೇಪರ್ ಲಿಂತಾನೆ ಅವರು ತೆಗೆಯುವಂತದ್ದು. ಸೊ ಈಗ 3ನೇ ಟಿಪ್ಗೆ ಹೋಗ್ಬಿಡೋಣ, ರಿವಿಷನ್. ಸೊ ನೀವು ಎಷ್ಟು ಓದಿದ್ದು ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಇಲ್ಲಿ ನೀವು ಎಷ್ಟು ಸಾರಿ ರಿವಿಷನ್ ಮಾಡಿದಿರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಎಕ್ಸಾಮ್ ಇನ್ನು ಕೆಲವೇ ದಿನಗಳಿರೋದ್ರಿಂದ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ, ಭಯ ಅನ್ನೋದು ಜಾಸ್ತಿ ಇರುತ್ತೆ. ಇದರಿಂದ ನೀವು ಮರೆತು ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಏನ್ ಮಾಡ್ಬೇಕಂತಂದ್ರೆ, ನೀವು ಓದಿದ ವಿಷಯವನ್ನು ನೀವು ಪ್ರತಿ ಸಾರಿ ಕೂಡ ರಿವಿಷನ್ ಮಾಡ್ತಾ ಇರಬೇಕು. ಸೊ ಇದರಿಂದ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಮತ್ತು ಕ್ಲಿಯರ್ ಆಗುತ್ತೆ. ಟಿಪ್ ನಂಬರ್ 4, ನೀವು ಎಕ್ಸಾಮ್ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನೋದು ಯೂಸ್ ಮಾಡಲೇಬಾರ್ದು. ನೀವು ಯೂಸ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದಿರಿ ಅಂತಂದ್ರೆ ನೀವು ಫೇಲ್ ಆಗ್ತಾ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ದಾರೆ ಸರ್ ಅನ್ಕೋಬಹುದು. ಸೊ ಆದ್ರೆ ಇದೇ ಕೈ ಸತ್ಯ ಅಂತ ಕೂಡ ಹೇಳ್ಬಹುದು. ಸೊ ಅದರಿಂದ ನೀವು ಏನ್ ಮಾಡ್ಬೇಕಂತಂದ್ರೆ, ಎಕ್ಸಾಮ್ ಆಗುವವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಯಾವುದು ಫೇಸ್ಬುಕ್ ಆಗ್ಲಿ, ಯಾವುದೇ ಇನ್ನಿತರ ಪ್ಲಾಟ್ಫಾರ್ಮ್ ಆಗ್ಲಿ ಯಾವುದನ್ನು ಕೂಡ ಟಚ್ ಮಾಡುವುದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಎಕ್ಸಾಮ್ ಆದ ನಂತರ ನೀವು ಎಷ್ಟು ಬಾರಿ ಆದ್ರೂ ಕೂಡ ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನು ನೋಡಿ, ಬಟ್ ಯಾರು ಕೇಳೋದಿಲ್ಲ. ಸೊ ಅದರಿಂದ ಎಕ್ಸಾಮ್ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನು ಮುಟ್ಬೇಡಿ. ಅದು ಒಳ್ಳೆಯದಕ್ಕೂ ಮಾತ್ರ ಯೂಸ್ ಮಾಡಿ. ಓಕೆನಾ? ಸೊ ಈಗ ನಾವು ಒಂದು ಸಾರಿ ರಿವಿಷನ್ ಮಾಡಿಬಿಡೋಣ. ಟಿಪ್ ನಂಬರ್ 1, ಹೈ ವೋಲ್ಟೇಜ್ ಟಾಪಿಕ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ನೀವು ಬೇಗ ಸಿಲೆಬಸ್ ಅನ್ನು ಕೂಡ ಮುಗಿಸಬಹುದು. ಸೊ ಎಲ್ಲವನ್ನು ಓದುವುದಕ್ಕೆ ಸಾಧ್ಯವಿಲ್ಲ. ಟಿಪ್ ನಂಬರ್ 2, ಮಾಡೆಲ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡುವಂತದ್ದು. ಸೊ ಪ್ರೀವಿಯಸ್ 5 ಇಯರ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೀವು ಕಂಪಲ್ಸರಿ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಟಿಪ್ ನಂಬರ್ 3, ರಿವಿಷನ್. ನೀವು ರಿವಿಷನ್ ಮಾಡಿಲ್ಲ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಸ್ಕೋರ್ ಮಾಡುವುದು ತುಂಬಾ ಕಷ್ಟವಾಗುತ್ತೆ. ಟಿಪ್ ನಂಬರ್ 4, ಅವಾಯ್ಡ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಅನ್ನೋದು ಅವಾಯ್ಡ್ ಮಾಡಿಲ್ಲ ಅಂತಂದ್ರೆ ನೀವು ಸ್ಕೋರ್ ಮಾಡುವುದಕ್ಕೆ ಆಗಲ್ಲ ಎಂದು ನೀವು ನೆನ್ಪಿಟ್ಕೋಬೇಕು. ಸೊ ಇವು ನಿಮ್ಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ಟಿಪ್ಸ್ ಗಳಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದಾದ್ರು ಟಿಪ್ಸ್ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಬೇರೆಯವರು ಕೂಡ ಓದ್ತಾರೆ. ಇದುವರೆಗೂ ನೀವು ವಿಡಿಯೋನು ನೋಡಿದಿರಿ ಅಂತಂದ್ರೆ ವಿಡಿಯೋನು ಲೈಕ್ ಮಾಡಿದಿರಿ ಅಂತ ಅರ್ಥ. ಸೊ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅನ್ನುತ್ತಾ ಈ ವಿಡಿಯೋನ ಮುಗಿಸೋಣ. ನಿಮಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಜೈ ಹಿಂದ್, ಜೈ ಭಾರತ್.